ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್. ಇವತ್ತು ನಾವು ಮಾಡಿರೋ ಡಿಶಸ್ ಬಂದು ಹೋಟೆಲ್ ಶೈಲಿಯ ಪೆಪ್ಪರ್ ಚಿಕನ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟು ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಕಾಯ್ದ ಮೇಲೆ 2 ಸ್ಪೂನ್ ಮೆಣಸು, ಒಂದು ಸ್ಪೂನ್ ಜೀರಿಗೆ, ಧನಿಯಾ 1 ಸ್ಪೂನು, ಅದು ಕೂಡ 1 ಸ್ಪೂನು. ನನ್ನ ಮಗ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಈ ವಿಡಿಯೋ ಮಾಡಬೇಕಾದ್ರೆ. ಸೋಂಪು 1/2 ಸ್ಪೂನು, ಇರಬೇಕು. ಆವಾಗ ನಿಮಗೆ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಮತ್ತು ರುಚಿನೂ ಚೆನ್ನಾಗಿ ಕೊಡುತ್ತೆ. ಮನೆಯಲ್ಲಿ ಯಾವಾಗಲೂ ನನ್ನ ಹಸ್ಬೆಂಡ್ ಮಾಡೋರು, ಈ ಸಲ ನಾನು ಟ್ರೈ ಮಾಡಿದ್ದೀನಿ. ತಣ್ಣಗಾಗೋದಕ್ಕೆ ಬಿಡಬೇಕಿದು. ಇದು ಇಲ್ಲಿರಲಿ. 100 ml ಆಯಿಲ್ ಹಾಕಬೇಕು. ಇದಕ್ಕಿವಾಗ ನೋಡಿ ಕರಿಬೇವು, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿರೋ ಅಂಥದ್ದು. ಇದು ಗಾರ್ನಿಷಿಂಗ್ಗೆ ಅಂತ ನೋಡಿ. ಇದಾಗಿದೆ. ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಆಯಿಲ್ ಬೇಡ, ಬರೀ ಕರಿಬೇವು ಮತ್ತು ಇದು ಮಾತ್ರ. ಮತ್ತು ಇದಕ್ಕೆ ಬೆಳ್ಳುಳ್ಳಿನ ನಾವು ಸ್ವಲ್ಪ ಬಿಡಿಸಿರೋ ಅಂಥದ್ದನ್ನು ಹಾಕ್ಕೋಬಾರ್ದು. ನೋಡಿ, ಈ ಥರ ಹಿಂಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿರಬೇಕು. ಇದಿಲ್ಲೇ ಇರಲಿ. ಸ್ವಲ್ಪ ಇವಾಗ ನೋಡಿ, ಇದು ಹುರಿದಿಟ್ಕೊಂಡಿರ್ತೀವಲ್ವಾ, ಇದನ್ನು ನಾವು ಮಿಕ್ಸಿಲಿ ಹಾಕೋದಕ್ಕಿಂತ ಈ ಥರ ಒಂದು ಕುಟಾಣಿಲಿ ಹಾಕ್ಕೊಂಡು ಕುಟ್ಟಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಂದು ಸಣ್ಣದು ಕುಟಾಣಿ. ನೋಡಿ, ಈ ಥರ ಇಷ್ಟು ತರ್ತರಿ ಆದರೆ ಸಾಕು. ದೊಡ್ಡದಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ನಂದು ಆಗತ್ತೆ. ನೋಡಿ, ಇದು ತರ್ತರಿ ಬಂದುಬಿಟ್ಟಿದೆ. ನೋಡಿ, ಈ ಥರ ಇರಬೇಕು. ಇದನ್ನು ಎತ್ತಿಟ್ಕೊಳ್ಳೋಣ. ನೋಡಿ, ಹಂಗೆ ಇದು ಏನು ಮೆಣಸಿನ್ಕಾಯಿ, ಇದು ಒಣಮೆಣ್ಸಿನ್ಕಾಯಿ, ಇದೊಂದು 4-5 ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ 2 ಮಾತ್ರ ಎತ್ತಿ, 2 ಮಾತ್ರ ಎತ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ಗಾರ್ನಿಷಿಂಗ್ ಮಾಡೋದಕ್ಕೆ ಎತ್ಕೊಂಡಿದ್ನಲ್ಲ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಿಂಗೆ 2 ಮೀಡಿಯಮ್ ಸೈಜು ಈರುಳ್ಳಿ, ಚೆನ್ನಾಗಿ ರೋಸ್ಟ್ ಆಗಬೇಕಿದು. ಒಂದೆರಡು ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗಷ್ಟೇ ಇದು ನೋಡಿ, ಇವಾಗ ರೋಸ್ಟ್ ಆಗಿದೆ ಚೆನ್ನಾಗೆ. ಸೊ ಈಗ ಇಲ್ಲಿ ನೋಡಿ, ಚಿಕನ್ನ 3 ಸಲ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ವಿತ್ ಸ್ಕಿನ್ ತೊಗೊಂಡ್ರೆ ಅಷ್ಟೊಂದು ಟೇಸ್ಟ್ ಇರ್ಬೋದು, ಬಟ್ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಹಂಗಾಗಿ ನಾವು ವಿತೌಟ್ ಸ್ಕಿನ್ನೇ ತೊಗೊಳ್ಳೋದು ಯಾವಾಗಲೂ. ನೀವು ಕೂಡ ಅದನ್ನೇ ಟ್ರೈ ಮಾಡಿ. ಇವಾಗ ನಾನು ಚಿಕನ್ನ ಹಾಕ್ತಾಯಿದ್ದೀನಿ.
ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಬಟ್ ಈ ಕ್ಲಿಪ್ಪು ಮಿಸ್ ಆಗಿದೆ. ನೀವು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಚಿಕನ್ನು, ಹೋಟೆಲ್ ಸ್ಟೈಲಿಯಲ್ಲಿ ಬರುತ್ತೆ. ಈ ಸಲ ನಾನು ಅವ್ರನ್ನ ಕರೆದೆ ಮಾಡಿ ಬನ್ನಿ ಅಂತ, ಬಟ್ ಅವರೇನೋ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ನಾನು ಇವಾಗ ಮಾಡೋಕ್ಕಾಗಲ್ಲ, ನೀನೇ ಮಾಡು ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಬೇಕು, ತೊಳ್ಕೊಬೇಕಾದ್ರೂ ಕೂಡ ಅರಿಶಿನ ಹಾಕಬೇಕು. ಸೊ ಇವಾಗ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು. ತೊಳ್ಕೊಬೇಕಾದ್ರೆ ಕೂಡ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಯಾಕಂದರೆ ಅದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗುತ್ತೆ. ಸ್ವಲ್ಪ ನೋಡಿ ಜ್ಯೂಸಿ ಟೈಪ್ ಬರುತ್ತೆ. ಮುಚ್ಚಳ ಮುಚ್ತೀನಿ. 5 ಮಿನಿಟ್ಸ್ ಬೇಯಬೇಕು. ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಬೆ ಬರ್ತಾ ಇದೆ, ಚೆನ್ನಾಗಾಗಿದೆ. ಸ್ವಲ್ಪ ಒಂದು 75% ಚಿಕನ್ ಬೆಂದಿದೆ. ಇವಾಗ ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ, ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಇದು 79 ಗಾಜಿಂದು ಚೆನ್ನಾಗಿದೆ. ಇದೆಲ್ಲ 29 ರುಪೀಸ್ ಒಂದು. ಕುಕ್ಕಿಂಗೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. 6 ತೊಗೊಂಡು ಬಂದಿದ್ದೀನಿ ಇದನ್ನು. ಇದು 1 ತೊಗೊಂಬಂದಿದ್ದೀನಿ, ಮತ್ತು ಒಂದು ಟ್ರೇ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಇದು ವೈಟ್ ಕಲರು, ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ಸ್ ಎಲ್ಲ ಇತ್ತು, ಬಟ್ ವೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಮಾಡಿದ್ರೆ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಈ ಸಲಿನೂ ಕೂಡ ನಾನ್ ವೆಜ್ಜೇ ಮಾಡ್ತಾಯಿದ್ದೀನಿ, ಯಾಕಂದರೆ ನಮಗೆ ಸಂಡೇಸು ಸಿಗೋದು ನಾನ್ ವೆಜ್ಜು. ಸೊ ಹಂಗಾಗಿ ನೋಡಿ ಇದೊಂದು ಟ್ರೇ ತೊಗೊಂಬಂದಿದ್ದೀನಿ, 99 ರುಪೀಸು. ಸಂಡೇಸಲ್ಲಿ ನಾನ್ ವೆಜ್ ಮಾಡ್ಕೊಳ್ತೀವಿ, ಸೆಂಟ್ರಲ್ಲೂ ಒಂದೊಂದು ದಿವಸ ಮಾಡ್ಕೊಳ್ತೀವಿ. ಬಟ್ ವೆಜ್ ಮಾಡಬೇಕಾದ್ರೆ ನಮ್ಗೆ ಟೈಮ್ ಸಿಗೋಲ್ಲ ವೀಡಿಯೋಸ್ ಮಾಡೋದಕ್ಕೆಲ್ಲ. ಮಕ್ಕಳು ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರು ನೋಡ್ಕೋಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಬರೀ ಇದರಲ್ಲೇ ಟೈಮ್ ಕಳೆದೋಗುತ್ತೆ, ನಮ್ಗೆ ಟೈಮೇ ಸಿಗಲ್ಲ. ಇವಾಗ ನೋಡಿ ಪೆಪ್ಪರು ಇದೆಲ್ಲ ರುಬ್ಕೊಂಡಿದ್ದೀನಲ್ವ, ಅದು ಹಾಕ್ತಾಯಿದ್ದೀನಿ. ಪೇಪರ್ ಜಾಸ್ತಿ ಹಾಕಿದ್ರೆ ಲೆಕ್ಕಿಸಲ್ಲ. ನೋಡಿ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇದು ನನ್ನ ಮಗ ವಿಡಿಯೋ ಮಾಡಿರೋದು, ಅವನು ಸ್ವಲ್ಪ ಶೇಕ್ ಮಾಡ್ಕೊಂಡು ಮಾಡಿದ್ದಾನೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾವಾಗಲೂ ನನ್ನ ಹಸ್ಬೆಂಡ್ ಮಾಡಿಕೊಡೋರು. ಸೊ ಇವತ್ತು ಅವ್ರಿಗೆ ಕೆಲಸ ಇತ್ತು, ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ ವೀಡಿಯೋನು. ಅದರಲ್ಲಿ ಚಿಕ್ಕವನು ಬೇರೆ ತುಂಬ ತೀಟೆ ಮಾಡ್ತಾಯಿದ್ದ, ಅವನು ಕೂಡ ಸಂಭಾಳಿಸ್ಕೊಂಡು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ನಮಗಂತೂ ತುಂಬ ಸಾಕಾಗೋಯ್ತು ಈ ಸಲ. ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸೊ ಈಗ ಇದೆಲ್ಲ ಇತ್ತಲ್ವಾ, ನಮ್ಮ ಮನೇಲಂತೂ ಈ ಥರ ಫ್ರೈ ಆಗಿರ್ಬೋದು, ಕಬಾಬ್ ಆಗಿರ್ಬೋದು ಎಲ್ಲನೂ ಅವರೇ ಮಾಡೋದು. ಸೊ ಅವ್ರು ಮಾಡಿದ್ರೇ ಒಂದು ಕೈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅವ್ರ ಕೈಯಲ್ಲಿ. ನಮ್ಮ ಕೈಯಲ್ಲಿ ಬರುತ್ತೆ ಹಂಗಂತ ಏನಿಲ್ಲ, ಬಟ್ ಒಂಚೂರು ಸಾಲ್ಟು ಖಾರದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ಬೋದು.
ಬಟ್ ಈ ಡಿಶ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೂ ಟೇಸ್ಟ್ ಕೊಟ್ಟೆ, ನನ್ನ ಹಸ್ಬೆಂಡ್ ಕೂಡ ಟೇಸ್ಟ್ ಕೊಟ್ಟೆ. ಅವ್ರು ಅದೇ ಹೇಳ್ತಾರೆ, ನನ್ನ ಕೈ ಟೇಸ್ಟ್ ಬರಲ್ಲ ಬಿಡು ನಿನಗೆ ಅಂತಾರೆ. ಇನ್ನೊಂದು ಸ್ವಲ್ಪ ಹುಡ್ಕು. ಹ್ಞೂ ಚೆನ್ನಾಗಿ ಹೋಗಿ ಬರ್ತಾ ಇದೆ ಅಲ್ಲ. ಬಾ ಮುಂದೆ ಬಾ ಇಡಿ ಅಂತ ಇಡಿ. ತುಂಬ ಶೇಕ್ ಎಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದಾನೆ ಅವನು ಮನೀಶು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಂಗಿದೆ? ಚೆನ್ನಾಗಿದೆ. ಅಪ್ಪ ಮಾಡೋ ಥರ ಇದೆಯಾ ನಾನು ಮಾಡಿದ್ದ? ನಿಮ್ಮ ಥರದೇ ಐತೆ. ಅಪ್ಪ ಮಾಡೋ ಅಷ್ಟು ಟೇಸ್ಟ್ ಇದೆಯಾ? ಬಿಸಿ ಇದೆ. ಬಿಸಿ ಇದೆಯಾ? ತಿನ್ನೋಕ್ಕಾಗ್ತಾ ಇಲ್ವಾ?